ಎಸ್ಐಆರ್ನಲ್ಲಿ ಬಿಎಲ್ಒ ಆಗಿ ಕೆಲಸ ಮಾಡ್ತಾ ಇದ್ದ ಶಿಕ್ಷಕಿ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ಬಿಎಲ್ಒ ಶಮಂತಾ ಕುಮಾರಿ ಮೃತಪಟ್ಟಿದ್ದಾರೆ. ಮೇಲಾಧಿಕಾರಿಗಳ ಒತ್ತಡಕ್ಕೆ ಸಾವು ಅಂತ ಕುಟುಂಬ ಆರೋಪ ಮಾಡ್ತಾ ಇದೆ. ಬೆಂಗಳೂರಿನ ಕುರುಬರಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ಶಮಂತಾ ಕುಮಾರಿ ಕೆಲಸ ಮಾಡ್ತಾ ಇದ್ರು. ಎಸ್ಐಆರ್ ಪ್ರಕ್ರಿಯೆಯಿಂದ ಒತ್ತಡ ಆಗ್ತಾ ಇದೆ ಅಂತ ಕುಟುಂಬಸ್ಥರ ಬಳಿ ಹೇಳ್ಕೊಂಡಿದ್ದ ಶಮಂತಾ ಕುಮಾರಿ ಶುಗರ್ ಬಿಪಿ ಹೆಚ್ಚಾಗಿ ಜ್ವರದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಸುಡು ಜ್ವರದ ನಡುವೆ ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಂತೆ ಬಿಎಲ್ಒ ಶಮಂತಾ. ವಾಟ್ಸಪ್ ಗ್ರೂಪ್ನಲ್ಲಿ ಶಮಂತಾ ಅಚ್ಚರಿಯಾದ ಒಂದು ಮೆಸೇಜ್ ಕೂಡ ಹಾಕಿದ್ದಾರೆ. 2 ದಿನ ಕಳೆದ್ರೆ ಡೆತ್ನಲ್ಲಿ ನಾವೇ ಬರ್ತೀವಿ ಅಂತ ಮೆಸೇಜ್ ಮಾಡಿರುವಂತಹ ಶಮಂತಾ ನಿನ್ನೆ ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮೇಲಾಧಿಕಾರಿಗಳ ಒತ್ತಡ ಆಗ್ತಾ ಇದೆ, ಕಿರುಕುಳ ಅನಿಸ್ತಾ ಇದೆ, ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ ಅಂತೇಳಿ ಬಿಎಲ್ಒ ಶಮಂತಾ ಕುಟುಂಬಸ್ಥರ ಬಳಿ ಹೇಳ್ಕೊಂಡಿದ್ರು. ತಮ್ಮ ಸಹ ಬಿಎಲ್ಒಗಳ ಬಳಿ ಕೂಡ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ಜ್ವರ ಬಂದಾದ ನಂತರ ಆಸ್ಪತ್ರೆಗೆ ದಾಖಲಾಗಿ ಹೃದಯಾಘಾತ ಸಂಭವಿಸಿ ಈಗ ಮೃತಪಟ್ಟಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀರಾ, ಶಮಂತಾ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರುವಂತಹ ಮೆಸೇಜ್ನ ಸ್ಕ್ರೀನ್ಶಾಟ್ ಅದು. ಅಂದರೆ ಇನ್ನೊಂದು 2 ದಿನ ಹೋದರೆ ಡೆತ್ನಲ್ಲಿ ನಾವೇ ಬರ್ತೀವಿ ಅಂತೇಳಿ ಮೆಸೇಜನ್ನು ಕೂಡ ಹಾಕಿದ್ದಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ಒತ್ತಡ ಕಿರುಕುಳ ಇತ್ತ ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇದೆ. ಬಿಎಲ್ಒಗಳಿಗೆ ಟಾರ್ಗೆಟ್ ಇರುತ್ತೆ, ಆ ಟಾರ್ಗೆಟ್ನ ರೀಚ್ ಮಾಡಬೇಕಾಗಿರುತ್ತೆ. ಮನೆ ಬಳಿ ತೆರಳಿ ಎಸ್ಐಆರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತಹ ಜವಾಬ್ದಾರಿ ಅಥವಾ ಟಾರ್ಗೆಟ್ ಶಮಂತಾ ಕುಮಾರಿ ಅವರಿಗೆ ಇತ್ತು. ಜೊತೆಗೆ ಮೇಲಾಧಿಕಾರಿಗಳ ಒತ್ತಡ ಜಾಸ್ತಿ ಇತ್ತು ಅಂತ. ಆದರೆ ಬೆಳಗ್ಗೆ 8 ಗಂಟೆಗೆ ಎಸ್ಐಆರ್ ಪ್ರಕ್ರಿಯೆಗೋಸ್ಕರ ಮನೆ ಬಿಟ್ಟು ಹೊರಗಡೆ ಹೋದರೆ ರಾತ್ರಿ 8 ಗಂಟೆ 9 ಗಂಟೆ ಆಗುತ್ತೆ ಮನೆಗೆ ವಾಪಸ್ಸು ಬರೋಷ್ಟರಲ್ಲಿ. ಈ ನಡುವೆ ಊಟ ತಿಂಡಿ ಸರಿಯಾಗಿ ನಿದ್ದೆ ಕೂಡ ಆಗ್ತಾ ಇರಲಿಲ್ಲ. ಜೊತೆಗೆ ಮೇಲಾಧಿಕಾರಿಗಳು ಪದೇ ಒತ್ತಡ ಆಗ್ತಾ ಇದ್ರು. ಬೇಗ ಮುಗಿಸಿ, ಟಾರ್ಗೆಟ್ ರೀಚ್ ಮಾಡಿ, ಬೇಗ ಮುಗಿಸಿ ಅನ್ನೋ ಒಂದು ಒತ್ತಡ ಇತ್ತು. ಈ ಒತ್ತಡದ ನಡುವೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಮಂತಾ ಭಾಗವಹಿಸಿದ್ರು. ಇದನ್ನ ಕುಟುಂಬಸ್ಥರ ಬಳಿ ಕೂಡ ಹೇಳ್ಕೊಂಡಿದ್ರು. ಜೊತೆಗೆ ತಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇತರೆ ಬಿಎಲ್ಒ ಶಿಕ್ಷಕರೇನಿದ್ದಾರೆ ಅವರ ಬಳಿ ಕೂಡ ಚರ್ಚೆ ನಡೆಸಿದ್ರು. ಅದನ್ನ ವಾಟ್ಸಪ್ಪಲ್ಲಿ ಕೂಡ ಬಹಿರಂಗವಾಗಿ ಚರ್ಚೆ ನಡೆಸಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಒತ್ತಡ ಆಗ್ತಾ ಇದೆ ಅಂತಂದರೆ, ಇನ್ನೊಂದು 2 ದಿನದಲ್ಲಿ ಆ ಡೆತ್ ಲಿಸ್ಟ್, ಅಂದರೆ ಒತ್ತಡಕ್ಕೆ ಒಳಗಾಗಿ ಸಾವನ್ನಪ್ತಾ ಇರುವಂತಹ ಡೆತ್ ಲಿಸ್ಟಲ್ಲಿ ನಾವೇ ಬರ್ಬೋದು ಅಥವಾ ನಾವೇ ಇರ್ಬೋದು ಅನ್ನೋ ರೀತಿಯಲ್ಲಿ ಅವರು ಟೆಕ್ಸ್ಟ್ ಮಾಡಿದ್ದಾರೆ. ಮೇಡಮ್, ನಮಗಂತೂ ತುಂಬ ಹಿಂಸೆ ಆಗಿಬಿಟ್ಟಿದೆ ಮೇಡಮ್. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಏರಿಯಾ ವರ್ಕ್ ಮಾಡಬೇಕಾಗತ್ತೆ. ಆಮೇಲೆ ರಾತ್ರಿ ಹೋಗ್ಬಿಟ್ಟು ನಾವು ಆನ್ಲೈನ್ ವರ್ಕ್ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿದಿನ ಮಲಗೋದು 12 ಗಂಟೆ 1 ಗಂಟೆ ತನಕ ಆಗಿದೆ. ನಮಗಂತೂ ತುಂಬ ಹಿಂಸೆ ಆಗ್ತಿದೆ. ಆ್ಯಂಡ್ ಟೀಚರ್ಸು ನಾವೆಲ್ಲ ಏನು ಚಿಕ್ಕ ವಯಸ್ಸವರಲ್ಲ. ಐ ಆಮ್ 56 ಇಯರ್ಸ್. ಈ ವಯಸ್ಸಲ್ಲಿ ನಾನು ಒಂದೊಂದು ಲೇನ್ ಪೂರ್ತಿ ಬೆಳಗ್ಗೆ ಸಾಯಂಕಾಲ ತನಕ ಹತ್ತಿ ಇಳಿದು ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಅವರು ಪಾಪ ಮೊನ್ನೆ ಎಲ್ಲ ನನ್ನ ಹತ್ರ ತುಂಬ ಹೇಳ್ಕೊಂಡಿದ್ರು, ತುಂಬ ಕಷ್ಟ ಆಗ್ತಿದೆ, ನಾನು ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ, ಏನು ಮಾಡೋದು, ಈ ಡೆತ್ ಲಿಸ್ಟಲ್ಲಿ ನಾವೇ ಬಂದ್ಬಿಡ್ತೀವೋ ಏನೋ ಅಂತ ಹೇಳಿದರು. ನೋಡಿದ್ರೆ ಅವ್ರಿಗೆ ಹಿಂಗೆ ಆಗ್ಬಿಟ್ಟಿದೆ. ಈ ದುಃಖ ನಮ್ಮ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ ಮೇಡಮ್. ನಿಜವಾಗ್ಲೂ ತುಂಬ ಪ್ರೆಷರ್ ಆಗ್ತಿದೆ ನಮ್ಮೆಲ್ಲರಿಗೂ. ಮಾಡಬೇಕು, ಮಾಡಿಲ್ಲ ಅಂದರೆ ನಿಮ್ಗೆ ನೋಟಿಸ್ ಬರುತ್ತೆ ಅಂತಾರೆ, ತೃಪ್ತಿಕರವಾಗಿಲ್ಲ ಅಂತ ಹೇಳ್ತಾರೆ. ಆದ್ರೂ ನಮಗೆ ಮೆಸೇಜ್ಗಳು ನೋಡಿದಾಗಲೂ ಇನ್ನೂ ಒಂದಷ್ಟು ಟೆನ್ಷನ್ ಆಗುತ್ತೆ. ಇಷ್ಟು ಕೆಲಸ ಮಾಡಿ ಈ ಥರದ್ದು ಒಂದು ಮೆಸೇಜ್ ತೊಗೋತಿದ್ದೀವಲ್ಲ ಅಂತ ಬೇಜಾರಾಗ್ತಿದೆ. ಬಟ್ ಸ್ಟಿಲ್ ಏನು ಮಾಡಬೇಕು ಮುಂದೆ ಗೊತ್ತಿಲ್ಲ ಮೇಡಮ್. ನಮಗೂ ವಯಸ್ಸಾಯಿತು. ಈ ವಯಸ್ಸಲ್ಲಿ ನಮ್ಗೆ ಇಷ್ಟೊಂದು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಇದರಿಂದ ಹೆಂಗಾದರೂ ಮಾಡಿ ನಮಗೆ ಬಿಡುಗಡೆ ಕೊಡಿ ಅಂತ ಹೇಳಿ ಯಾರನ್ನು ಕೇಳ್ಕೊಳಕ್ಕಾಗ್ತಿಲ್ಲ, ಯಾರು ನಮಗೆ ಸಪೋರ್ಟು ಮಾಡ್ತಿಲ್ಲ. ಡಾಕ್ಟರ್ಸ್ ಹತ್ರ ಹೋಗಿ ಒಂದು ಹೆಲ್ತ್ ಚೆಕಪ್ ಆದರೂ ಮಾಡ್ಕೋತೀವಿ, ಅದಕ್ಕೂ ನಮಗೆ ಅವಕಾಶ ಇಲ್ಲದೇ ಆಗೋಗಿದೆ. ಅದರಿಂದ ತುಂಬ ತೊಂದರೆ ಆಗಿದೆ ಮೇಡಮ್. ಸೊ ಆಲ್ಮೋಸ್ಟ್ 9:30ಗೆ ಇಲ್ಲಿರ್ಬೇಕು. ನಾವು 9:30ಗೆ ಇಲ್ಲಿರಬೇಕು ಅಂದರೆ 8 ಗಂಟೆಗೆ ಮನೆ ಬಿಡಬೇಕು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿಮಗೆ ಗೊತ್ತಿದೆ. 8 ಗಂಟೆಗೆ ಹೊರಟವರು 8 ಗಂಟೆ ರೀಚ್ ಆಗೋದು 8 ಗಂಟೆ ಆಗುತ್ತೆ. 8 ಗಂಟೆಗೆ ಹೊರಟ್ಬಿಟ್ಟು 8 ಗಂಟೆಗೆ ರೀಚ್ ಆಗ್ತೀವಿ. ಅದ್ರ ಜೊತೆಗೆ ಭಾನುವಾರ ಸಹಿತನೂ ಕೂಡ ವರ್ಕ್ ಮಾಡ್ತೀವಿ ನಾವು. ಸೊ ಈ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಮಗೆ ಯಾವ ಡೇಸು ಯಾವ ದಿನಾಂಕ ಎಲ್ಲ ಮರ್ತು ಬಿಟ್ಟಿದ್ದೀವಿ. ಕುಟುಂಬವನ್ನು ಸಹಿತ ಮರ್ತು ಬಿಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಟಾರ್ಚರ್ ಆ್ಯಂಡ್ ದಿನದ ಟಾರ್ಗೆಟ್ ಕೂಡ. ನನಗೆ ಯಾವುದೇ ರೀತಿಯ ಕೆಲಸ, ನನ್ನ ಕುಟುಂಬಕ್ಕೆ ಒಂದಷ್ಟು ಸಮಯವನ್ನು ಕೂಡ ಮೀಸಲಿಕ್ಕೆ ಆಗ್ತಾ ಇಲ್ಲ. ಮತ್ತು ನಮ್ಮ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಅವರೂ ಪ್ರಿಪೇರ್ ಮಾಡಿಸ್ಬೇಕು. ನಮಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಯಾವ ರೀತಿ. ನಾವು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಕೆಲಸನ, ಆದರೆ ದಯವಿಟ್ಟು ಒಂದು ಸ್ವಲ್ಪ ಟೈಮ್ನ ಎಕ್ಸ್ಟೆಂಡ್ ಮಾಡಲಿ. ಟೈಮ್ ಎಕ್ಸ್ಟೆಂಡ್ ಮಾಡಿದ್ರೆ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡಬಹುದು.
ಈ ಮಟ್ಟದ ಒಂದು ಪ್ರೆಷರ್ನ ತಗೊಂಡು ಹೇಗೆ ಮಾಡೋದು ಕೆಲಸನ. ನಿನ್ನೆ ನನ್ನ ತಾಯಿಗೂ ಹೆಲ್ತ್ ಅಪ್ಸೆಟ್ ಆಗಿ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಅದನ್ನು ನಾನು ಇವ್ರ ಗಮನಕ್ಕೆ ತಂದೆ, ಪಾಪ ನೋಡ್ಕೊಳ್ಳಿ ಅಂದರು. ಆದ್ರೂ ನನಗೆ ಜನಗಳಿಂದನೇ ಕಾಲ್ಸು. 1050 ವೋಟರ್ಸ್ ಇದ್ದಾರೆ. ಜನಗಳು ಅವ್ರಿಗೆ ಗೊತ್ತಿರಲ್ಲ ಮೇಡಮ್. ನಾವು ಪಬ್ಲಿಕ್ ಸೆಕ್ಟರಿಗೆ ಈಗ ಬಂದ್ಬಿಟ್ಟಿದ್ದೀವಿ ಅಂದರೆ ಅವ್ರುಗಳಿಂದ ಕಾಲ್ಸ್ ಬರುತ್ತೆ, 100 ಎಲ್ಲಿದ್ದೀರಾ ಬರ್ತೀರಾ ಅಂತ. ನಾನು ಅವ್ರ ಹತ್ರನೂ ಸಮಸ್ಯೆ ಹೇಳ್ಕೊಂಡು ನಿನ್ನೆ ಇಡೀ ದಿನ ಹಾಸ್ಪಿಟಲಲ್ಲೇ ನಾನು ಅಪ್ಲೋಡ್ ಮಾಡಿದ್ದೀನಿ, ಸಂಜೆ 6 ಗಂಟೆ ತನಕ. ಮೊನ್ನೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು. ನನ್ನ ತಾಯಿ 70 ವರ್ಷ ಅವರಿಗೆ ವಯಸ್ಸಾಗಿದೆ. ಹಾಗೆಯೇ ನನಗೂ ಹೆಲ್ತ್ ಇಶ್ಯೂಸ್ ಇದೆ. ನನಗೂ ವಿಟಮಿನ್ ಡಿ ಡಿಫಿಷಿಯನ್ಸಿ, ನನ್ನ ಹೆಲ್ತ್ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಡಿಫಿಷಿಯನ್ಸಿ. ಆದ್ರೂ ನಾನು ಕೆಲಸ ಮಾಡ್ತೀನಿ, ಮಾಡಲ್ಲ ಅಂತ ಹೇಳ್ತಿಲ್ಲ. ಟೈಮ್ ಬೇಕು, ತುಂಬ ಪ್ರೆಷರ್ ಆಗಬಾರ್ದು ಅಷ್ಟೇ. ಮಕ್ಳಿಗೆ ಟೆಸ್ಟ್ ಇದ್ರೆ ಅವ್ರ ಕಡೆ ನಾವು ಜಸ್ಟ್ ನೋಡೋಕ್ಕೂ ಆಗ್ತಾ ಇಲ್ಲ. ಹೋಟೆಲಿಂದ ತಿನ್ನೋದಾಗಿದೆ, ಆಲ್ರೆಡಿ ಹೆಲ್ತ್ ಹಾಳಾಗಿದೆ. ಇಷ್ಟು ಪ್ರೆಷರ್ ಇದೆ ಮೇಡಮ್. ಆದರೆ ನಾವು ಅಧಿಕಾರಿಗಳನ್ನೂ ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಪಾಪ ಅವರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಅಷ್ಟೇ ಪ್ರೆಷರ್ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ನಮಗೇನಂದರೆ ನಮ್ಮ ಒತ್ತಡ ಸ್ವಲ್ಪ ಕಡಿಮೆ ಮಾಡಿ 1-2 ರಜೆಗಳನ್ನು ಕೊಡಿ. ಪ್ರತಿ ರಜೆಗಳು, ಎಲ್ಲ ರಜೆಗಳು ನಾವು ಇದಕ್ಕೆ ಮೀಸಲಿಟ್ಟರೆ ನಮ್ಮದೇ ಆದ ಒಂದು ಕುಟುಂಬ ಇದೆ, ಅದಕ್ಕೋಸ್ಕರ ನಾವು ದುಡಿತೀವಿ. ಅಲ್ಲೂ ನೆಮ್ಮದಿ ಇಲ್ದಂಗೆ ಆದಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಸೊ ನಾವು ಕೇಳೋದು ಒಂದು ಟೈಮ್ ಎಕ್ಸ್ಟೆಂಡ್ ಕೊಡಿ. ನಮಗೆ ಇನ್ನೊಂದು ಈ ಕಂಪ್ಯೂಟರ್ ನಾಲೆಡ್ಜ್ಗಳು ಸ್ವಲ್ಪ ಕಡಿಮೆನೇ ಇದೆ, ಹಾಗಾಗಿ ಅದಕ್ಕೆ ನಮಗೆ ಸಹಕಾರ ಕೊಡಿ. ಡೆತ್ ಎಷ್ಟು ಅದೆಲ್ಲ ಲೆಕ್ಕ ಕೇಳಬೇಕಲ್ವಾ? 2 ದಿನ ಆದರೆ ನಾವೇ ಆ ಲಿಸ್ಟ್, ನಮ್ಮನ್ನೇ ಆ ಲಿಸ್ಟಲ್ಲಿ ಬರಿಬೇಕಾಗುತ್ತೋ ಏನೋ ಅಂತ ಕೂಡ ಮೆಸೇಜ್ ಮಾಡಿದ್ದಾರೆ ಮೇಡಮ್. ತುಂಬ ಒತ್ತಡ ಇದೆ, ಯಾಕಂದರೆ ನಾವು ನಮ್ಮ ಮನೆ ಮಠನೂ ಮರೆತು ಕೆಲಸ ಮಾಡೋ ಅಂಥ ಸ್ಥಿತಿ. ಅಷ್ಟಕ್ಕೂ ಸಾಕಾಗಲ್ಲ ಮೇಡಮ್. ಬೆಳಗ್ಗೆ 8-8:30 ಹೇಳ್ತಾರವರು. ನಾವೊಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ರಾತ್ರಿ 8 ಗಂಟೆವರೆಗೂ ಅಂತಾರೆ. ಮತ್ತು ಮನೆಗೆ ಹೋಗಿ ಅದನ್ನೆಲ್ಲ ನಾವು ಬರೆಯೋದು ಎಲ್ಲ ನೋಡಿದ್ರೆ ಎಷ್ಟು ದಿನಗಳು ಒಂದೇ 1 ಗಂಟೆ ರಾತ್ರಿ ನಿದ್ದೆ ಮಾಡಿರೋದು ಮೇಡಮ್. ಆ ಥರ ಎಲ್ಲ ಆಗ್ತಾ ಇದೆ. ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಅಧಿಕಾರಿಗಳಿಗೆ ಅವ್ರ ಮೇಲಿನೂ ಒತ್ತಡ ಇರುತ್ತೆ. ಸೊ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಾಲಾವಕಾಶ ಕೇಳ್ತಿದ್ದೀವಿ ಅಷ್ಟೇ. BLO ಅಧಿಕಾರಿಗಳು ಮಾತಾಡ್ತಾ ಇದ್ರು. ಅಂದರೆ ಅವ್ರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿಯಾಗಿ ಒತ್ತಡ ಆಗ್ತಾ ಇದೆ ಅಂತ ವಿವರಿಸ್ತಾ ಇದ್ರು. ಬೆಳಿಗ್ಗೆ 8 ಗಂಟೆಗೆ ಅಂದರೆ 9 ಗಂಟೆಗೆ ಫೀಲ್ಡ್ಗೆ ಇರಬೇಕಂದ್ರೆ 8 ಗಂಟೆಗೆ ಮನೆ ಬಿಟ್ಟು ಹೋಗಬೇಕಾಗುತ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇರುತ್ತೆ. ಆ ಟ್ರಾಫಿಕಲ್ಲಿ 1 ಗಂಟೆ 1.5 ಅವರ್ ನಾವು ಪ್ರಯಾಣ ಮಾಡಬೇಕಾಗುತ್ತೆ. ಅದಾದ ನಂತರ ರಾತ್ರಿ 8 ಗಂಟೆವರೆಗೂ ಕೂಡ ನಾವು SIR ಪ್ರಕ್ರಿಯೆನ ಮಾಡ್ತೀವಿ. ಮನೆ ಬಳಿ ಹೋಗ್ತೀವಿ, ಫಾರ್ಮ್ಗಳನ್ನ ವಿತರಣೆ ಮಾಡ್ತೀವಿ, ಭರ್ತಿ ಮಾಡುವಂಥ ಕೆಲಸ ಮಾಡ್ತೀವಿ. ಈ ಮಧ್ಯದಲ್ಲಿ ಬೆಳಗ್ಗೆ ತಿಂಡಿ ಮಾಡೋಕ್ಕಾಗ್ತಾಯಿಲ್ಲ, ಊಟ ಮಾಡೋಕ್ಕಾಗ್ತಾಯಿಲ್ಲ, ಸಾಕಷ್ಟು ಒತ್ತಡ ಆಗ್ತಾ ಇದೆ ಅಂತೇಳಿ ತಮ್ಮ ಹಳಲನ್ನು ವ್ಯಕ್ತಪಡಿಸ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಈಗ ಶಮಂತಾ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇದಕ್ಕೂ ಮುಂಚೆ ಕೂಡ ಭುವನಾ ಅನ್ನೋರು ತುಮಕೂರಲ್ಲಿ ಒತ್ತಡದಿಂದನೇ ಅಪಘಾತಕ್ಕೆ ಒಳಗಾಗಿದ್ರು. ಅಂದರೆ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ದೂರೇನಾದರೂ ಕೊಟ್ಟಿದ್ರಾ? ಅವರ ಗಮನಕ್ಕೆ ಏನಾದರೂ ಶಮಂತಾ ಕುಮಾರಿ ಅವರು ತಂದಿದ್ರಾ? ಗಮನಕ್ಕೆ ತಂದಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಏನಾದರೂ ಕಾಣಿಸ್ತಾ ಇದೆಯಾ ಈ ವಿಚಾರದಲ್ಲಿ ಅಂತ? ಭರತ್, ಪ್ರಮುಖವಾಗಿ ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನು ಆರಂಭ ಆಗುತ್ತೆ ಅವಾಗಿನಿಂದ BLOಗಳು ಹೇಳ್ತಾ ಇರೋದು ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ. ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರು ಅವರು ಯಾವ ರೀತಿ ಉಡಾಪೆ ಉತ್ತರಗಳನ್ನ ಕೊಡ್ತಿದ್ರಂದ್ರೆ, ನೀವು ವರ್ಕ್ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು, ಒಂದು ಕೆಲಸ ಕಂಟಿನ್ಯೂ ಮಾಡ್ಬೇಕಂದ್ರೆ ನೀವು ಕೆಲಸ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದ್ರೆ ನಿಮ್ಮ ಕೆಲಸಕ್ಕೆ ನಾವು ಭರವಸೆ ಕೊಡಲ್ಲ ಅನ್ನೋ ಬೆದರಿಕೆ ಕೂಡ ಈ BLOಗಳಿಗೆ ಹಾಕಿದ್ರು. ಶಮಂತಾ ಅವರು ಕಳೆದ 3-4 ದಿನಗಳ ಹಿಂದೆ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಅವ್ರದೇ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿರ್ತಾರೆ. ಈಗ SIR ಪ್ರಕ್ರಿಯೆಯಲ್ಲಿ ಡೆತ್ ಲಿಸ್ಟ್ ಅನ್ನ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಆ ಡೆತ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರು 2 ದಿನ ಕಳೆದ್ರು ಬಂದ್ರು ಆಶ್ಚರ್ಯ ಇಲ್ಲ ಅನ್ನೋ ರೀತಿ ಆಶ್ಚರ್ಯಕರ ಒಂದು ಮೆಸೇಜ್ ಅನ್ನ ಶಮಂತಾ ಹಾಕಿರ್ತಾರೆ. ಪ್ರಮುಖವಾಗಿ ಆರಂಭಿಕ ಹಂತದಲ್ಲಿ ಅಂದ್ರೆ ಕಳೆದ 2-3 ದಿನದಿಂದ ತುಂಬಾ ಸುಸ್ತಾಗಿದ್ರು, ಜ್ವರ ಬರ್ತಿತ್ತು. ಸೊ ರೆಸ್ಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕಂಟಿನ್ಯೂಸ್ ವರ್ಕ್ ಅಂದ್ರೆ 8 ಗಂಟೆಗೆ ಕೆಲಸ ಆರಂಭ ಆದ್ರೆ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಿದ್ರು. ಜೊತೆಗೆ ಮನೆ ಕೆಲಸ, ಮನೆಯವರನ್ನ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಇದ್ರ ಜೊತೆಗೆ ಈಗ SIR ಪ್ರಕ್ರಿಯೆಗೆ ಹೋಗಿರುವಂತಹ ಸಮಯದಲ್ಲಿ ನಂಬರ್ ಡ್ರಾಪ್ ಮಾಡಿ ಬಂದಿರ್ತಾರೆ. ಅಂದ್ರೆ ಯಾರಿಗಾದ್ರೂ ಡೌಟ್ ಇದ್ರೆ ಕಾಲ್ ಮಾಡ್ಬೋದಂತ. ಮಧ್ಯರಾತ್ರಿವರೆಗೂ ಕಾಲ್ ಬರ್ತಿದ್ವಂತೆ. ಆನ್ಲೈನ್ ನಲ್ಲಿ ಅಪ್ಡೇಟ್ ಮಾಡ್ಬೇಕಿತ್ತಂತೆ. 12 ಗಂಟೆ 1 ಗಂಟೆವರೆಗೂ ಅಂದ್ರೆ ರೆಸ್ಟ್ಲೆಸ್ ವರ್ಕ್ ಇಂದ ತುಂಬಾ ಸುಸ್ತಾಗಿದ್ರು. ಸೊ ಬಹುತೇಕ ಅವರ ಆಪ್ತ ವರ್ಗವನ್ನ ನಾನು ಮಾತಾಡಿಸಿದಾಗ ಹೇಳಿದ್ದಿಷ್ಟೇ, ನಮ್ಗೆ SIR ಪ್ರಕ್ರಿಯೆಯಲ್ಲಿ ನಮ್ಮನ್ನು ಭಾಗಿ ಮಾಡ್ಕೋಬೇಡಿ ಅಂತ ಹೇಳ್ತಿಲ್ಲ, ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದೀವಿ, ನಮ್ಗೆ ಕಾಲಾವಧಿ ಬೇಕು, ಒಮ್ಮೆ ವರ್ಕ್ ಪ್ರೆಷರ್ ಕೊಡ್ಬೇಡಿ, ಟಾರ್ಗೆಟ್ ಕೊಡ್ಬೇಡಿ, ನಮ್ಗೆ ಕುಟುಂಬ ಜೊತೆಗೆ ಕೆಲಸನ ಎರಡು ನಿಭಾಯಿಸಲಿಕ್ಕೆ ಆಗ್ತಿಲ್ಲ. ಇದು ಸರ್ಕಾರಿ ಕೆಲಸ ಆದ್ರೂ ನಾವು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಆಗಿದ್ದೀವಿ, ಅಷ್ಟೊಂದು ಮಟ್ಟಿಗೆ ಪ್ರೆಷರ್ ಆಗ್ತಿದೆ ಅನ್ನೋ ಮಾತನ್ನ BLOಗಳು ಖುದ್ದು ನಮ್ಮ ನ್ಯೂಸ್ ವಾಚ್ ಒಂದಿಗೆ ಹಂಚ್ಕೊಂಡಿರುವಂತದ್ದು. ಭರತ್, ಒಟ್ಟಾರೆ ಈಗಾಗಲೇ ಅಂದ್ರೆ SIR ಪ್ರಕ್ರಿಯೆ ಏನ್ ಆರಂಭ ಆಗಿದೆ, ವರ್ಕ್ ಟಾರ್ಗೆಟ್ ಕೊಡ್ತಿರೋದ್ರಿಂದ BLOಗಳಿಗೆ ರೆಸ್ಟ್ಲೆಸ್ ಕೆಲಸ ಅಂದ್ರೆ ರೆಸ್ಟ್ಲೆಸ್ ಆಗಿ ದುಡಿಯುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಭರತ್.
ಸವಿತಾ, ಈಗ ಕುಟುಂಬಸ್ಥರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರಾದರೂ ಈಗ ಶಮಂತಾ ಕುಮಾರಿ ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡೋದಾಗಿರಲಿ ಅಥವಾ ಅವರಿಗೆ ಸಾಂತ್ವನ ಹೇಳೋದಾಗಿರಲಿ ಏನಾದರೂ ಕೆಲಸ ಮಾಡಿದಾರಾ? ಅಧಿಕಾರಿಗಳೇನಾದರೂ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಮಾತಾಡ್ಸೋ ಕೆಲಸ ಏನಾದರೂ ಆಗಿದೆಯಾ ಅಂತ? ಭರತ್, ಈವರೆಗೂ ಯಾವುದೇ ಅಧಿಕಾರಿಗಳು ಕೂಡ ಭೇಟಿ ಮಾಡಿಲ್ಲ, ಸಾಂತ್ವನದ ಕಾರ್ಯಗಳು ಕೂಡ ಆಗಿಲ್ಲ. ಕುಟುಂಬಸ್ಥರನ್ನ ಮಾತನಾಡಿಸಿದಾಗ ಹೇಳಿದ್ದು ಕಳೆದ 3-4 ದಿನದಿಂದ ತುಂಬಾ ಸುಸ್ತಾಗಿದ್ರು, ಅಂದ್ರೆ ಅವ್ರಿಗೆ ನಡಿಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ, ಗೋಡೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ರು, ಅಷ್ಟು ನಿತ್ರಾಣ ಆಗಿದ್ರು. ಲಿಟ್ರಲಿ ಕಳೆದ 2 ದಿನದಿಂದ ಕಣ್ಣೀರಂತೂ ಶಮಂತ ಹಾಕ್ಬಿಟ್ಟಿದ್ರಂತೆ. ಇನ್ನ ಈ ಕೆಲಸ ಆಗಲ್ಲ, ನನ್ ಬಿಟ್ಬಿಡ್ಲಾ, ಸರ್ಕಾರಿ ಕೆಲಸ ರಾಜೀನಾಮೆ ಕೊಡೋ ಅಷ್ಟು ನಮ್ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಅಳಲನ್ನ ಕುಟುಂಬದ ಜೊತೆಗೆ ಹಂಚ್ಕೊಂಡಿದ್ರಂತೆ. ಶಮಂತ ಅವರ ಅಕ್ಕ ಕೂಡ ಹೇಳಿದ್ರು, ಕೊನೆಯಲ್ಲಿ ಶಮಂತ ಅವ್ರನ್ನ ನೋಡ್ಲಿಕ್ಕೂ ಆಗ್ತಿರ್ಲಿಲ್ಲ ಅಂತೆ, ಅಷ್ಟೊಂದು ಮಟ್ಟಿಗೆ ಕುಗ್ಗು ಹೋಗಿದ್ರಂತೆ. ಲೋ BP ಜೊತೆಗೆ ಹೃದಯಾಘಾತ, ಅಂದ್ರೆ 3-4 ದಿನಗಳಿಂದ ಜ್ವರ ಇತ್ತು. ಸೊ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರೋದ್ರಿಂದ, ರೆಸ್ಟ್ಲೆಸ್ ಆಗಿರೋದ್ರಿಂದ ಹೃದಯಾಘಾತ ಆಗಿದೆ ಅಂತ ನೇರವಾಗಿ ಕುಟುಂಬಸ್ಥರು ಆರೋಪ ಮಾಡ್ತಿರುವಂತದ್ದು. ಭರತ್, ಸವಿತಾ, ಈಗ ಚುನಾವಣಾ ಆಯೋಗ ಸಾಧನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ. ಅಂದರೆ ನಾವು ಯಶಸ್ವಿಯಾಗಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ, ಸಾಧನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಆದರೆ ಈ ಸಾವಿಗೆ ಹೊಣೆ ಯಾರು ಅಂತ? ಭರತ್, ಸಾಧನೆ ಅಂತ ಪರಿಗಣಿಸಿದ್ರೆ ಸಾವಿಗೆ ಯಾರು ನ್ಯಾಯ ಕೊಡೋದು? ತುಮಕೂರಲ್ಲಿ ಒಂದು ಸಾವಾಯ್ತು, ಈಗೊಂದಾಯ್ತು. ಎಷ್ಟೋ ಜನರು ಹೆಣ್ಮಕ್ಳು ಕಣ್ಣೀರ್ ಹಾಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತೀವಿ, ಜೊತೆಗೆ ನಮ್ಗೆ ಮನೆಯ ಜವಾಬ್ದಾರಿ ಕೂಡ ಇರುತ್ತೆ, ಕುಟುಂಬ ಇರುತ್ತೆ, ಮಕ್ಕಳನ್ನ ನೋಡ್ಕೋಬೇಕು, ಅಡ್ಗೆ ಮಾಡ್ಬೇಕು, ಜೊತೆಗೆ ಮಧ್ಯರಾತ್ರಿ ಅಮೆರಿಕದಿಂದ ಕೂಡ ಕ್ಲೈಂಟ್ ಕಾಲ್ ಮಾಡಿ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋತಾರಂತೆ. ಲೈಕ್ ಇಂತಹದ್ದೊಂದು 12 ಗಂಟೆ 1 ಗಂಟೆ ಇಷ್ಟೊಂದವರೆಗೂ ಎಚ್ಚರ ಇದ್ದು ಕೆಲಸ ಮಾಡ್ಬೇಕಾದ ಅನಿವಾರ್ಯತೆ ಈ SIR ಮಾಡ್ತಿರುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂತಹ BLOಗಳಿಗೆ ಅನಿವಾರ್ಯತೆ ಎದುರಾಗಿದೆ. ಜೊತೆಗೆ ಈ ಬಗ್ಗೆ ಅವ್ರು ಮನವಿ ಮಾಡಿದ್ದೇನಂದ್ರೆ ಚುನಾವಣಾ ಆಯೋಗಕ್ಕೆ, ನಮ್ಗೆ ಒಂದಿಷ್ಟು ಕಾಲಾವಧಿ ಕೊಡಿ, ನಾವು ಕೆಲಸ ಮಾಡಲ್ಲ ಅಂತ ಹೇಳಲ್ಲ, ಕೆಲಸ ಮಾಡ್ತೀವಿ, ಬಟ್ ಟಾರ್ಗೆಟ್ ರೂಪದಲ್ಲಿ ಕೊಡಬೇಡಿ. ಟಾರ್ಗೆಟ್ ರೂಪದಲ್ಲಿ ಕೊಟ್ರೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಫ್ಯಾಮಿಲಿನ ಫೋಕಸ್ ಮಾಡಕ್ ಆಗ್ತಿಲ್ಲ, ಹುಷಾರ್ ತಪ್ಪಿದ್ರೆ ನಮ್ಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಖುದ್ದು ಕಣ್ಣೀರ್ ಹಾಕಿರುವಂತದ್ದು. ಭರತ್, ಧನ್ಯವಾದ ಸವಿತಾ ತಮ್ಮ ಮಾಹಿತಿಗಾಗಿ. ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇದಕ್ಕೆ ಟೀಚರ್ಸ್ನ ಯಾಕೆ ಗುರಿ ಮಾಡ್ತಾ ಇದ್ದಾರೆ, ಇದನ್ನು ನಾವು ಸಾಕಷ್ಟು ಸರಿ ಮಾತಾಡಿದ್ವಿ, ನಾನು ಶಮಂತ ಮೇಡಮ್. ಯಾಕೆಂದರೆ ನಮಗೂ ಒಂದು ಫ್ಯಾಮಿಲಿ ಅಂತ ಇದೆ, ಆ್ಯಂಡ್ ಮೋರ್ ಓವರ್ ವಿ ಆರ್ ಆಲ್ ಬಿಲ್ಡರ್ಸ್ ಆಫ್ ನೇಷನ್ ಅಂತ ಹೇಳ್ತೀವಿ. ಆ ಮಕ್ಕಳು ನಾವುಗಳೇ ಆಚೆ ಇದ್ದಾಗ ಏನು ಕಲಿತಾರೆ? ನಾವು ಸ್ಕೂಲ್ ಬಿಟ್ಟು ಬೀದಿಗೆ ಬಂದಿರೋದ್ರಿಂದ ಸೊ ಯಾವ ರೀತಿ ನಾವು ಸಮಾಜನ ಸೃಷ್ಟಿ ಮಾಡ್ತಾ ಇದ್ದೀವಿ ಅನ್ನೋ ಇದಕ್ಕಾಗಿ ಸಾಕಷ್ಟು ಜನ ವಾಲಂಟಿಯರ್ಸ್ ಇದ್ದಾರೆ, ಕೆಲಸ ಕಾಣದಿರೋರು ಇದ್ದಾರೆ. ಅಂಥವ್ರನ್ನ ಯಾಕೆ ಗುರುತಿಸಿ ಅವ್ರುಗಳಿಗೆ ಈ ಕೆಲಸ ಮಾಡೋಕ್ಕೆ ಬಿಟ್ಟು ಅಟ್ಲೀಸ್ಟ್ ಸ್ಟ್ರೆಸ್ ಅವ್ರಿಗೂ ಮನುಷ್ಯತ್ವದಿಂದ ಅವ್ರನ್ನೂ ವರ್ತಿಸ್ಕೋಬೇಕು. ಈಗ ಮೇಡಮ್ ಹೇಳಿದಾಗೆ ನಾವು 12-1 ಗಂಟೆ ತನಕನೂ ಮಾಡಿದ್ದೀವಿ. ಆ್ಯಪ್ ವರ್ಕ್ ಅತ್ತೆ, ಫೀಲ್ಡ್ ವರ್ಕ್ ಅತ್ತೆ, ನಾವು ಮನೆ ಮಠ ಮರೆತು ಬಿಟ್ಟಿದ್ದೀವಿ. ಆ್ಯಂಡ್ ಮೋರ್ ಓವರ್ ವೆರಿ ರೀಸೆಂಟ್ಲಿ ನಮ್ಮ ಮಾವನವರು ತೀರೋದ್ರು. ಅಂಥ ಟೈಮಲ್ಲಿ ನಾವು ಹೆಂಗೆ ನಿಭಾಯಿಸಿರ್ಬೇಕು? ಪರ್ಮಿಷನ್ ತೊಗೊಂಡಿದ್ದೀವಿ, ಇಲ್ಲ ಹೇಳ್ತಾ ಇಲ್ಲ, ಬಟ್ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ, ನಾವು ಹೇಗೆ ನಿಭಾಯಿಸ್ಬೇಕು ಇಂಥ ಒತ್ತಡದ ಜೀವನವನ್ನು? ಆ್ಯಸ್ ಅ ಟೀಚರ್ಸು ನಮ್ಮನ್ನ ಟೀಚ್ ಮಾಡೋಕ್ಕೆ ಬಿಡಿ, ನಾವು ಇಷ್ಟಪಟ್ಟು ಕೆಲಸ ತೊಗೊಂಡಿದ್ದೀವಿ. ನಾವು ಪಾಠ ಮಾಡೋಕ್ಕೆ ಅಂತ ಬಂದಿರೋರು, ನಮ್ಮನ್ನು ಪಾಠ ಬಿಟ್ಟು ಬೇರೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಖಂಡಿತ ಇದು ಎಲ್ಲ ಟೀಚರ್ಸ್ ಪರವಾಗಿ ಅತಿ ಘೋರ ಅನ್ಯಾಯ ನಮ್ಗೆ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ಆದರೆ ಈಗ ಆಗಿರೋ ಅನ್ಯಾಯ ಬರ್ಸೋಕ್ಕಾಗುತ್ತಾ? ಅಷ್ಟೇ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ದಯಮಾಡಿ ಟೀಚರ್ಸ್ಗಳನ್ನ ಇಂಥ ಕಾರ್ಯಗಳಿಂದ ಬಿಟ್ಬಿಡಕ್ಕೆ ಹೇಳಿ, ಆದಷ್ಟು ಯಾವ ಮಟ್ಟದಲ್ಲಾದ್ರೂ ಹೇಳಕ್ಕೆ ಹೇಳಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.